ಹಲೋ. ಹಲೋ. ಹಲೋ, ನಮಸ್ಕಾರ. ನಮಸ್ಕಾರ. ನಾವು ಒಂದು ಕವಡೆಯನ್ನು ಹಾಕಿ ನೋಡಿದ ಮೇಲೆ ನಿಮ್ಮ ಒಂದು ಭವಿಷ್ಯವನ್ನು ನಿಮಗೆ ಬಹಳ ತೊಂದರೆ ಆಗುತ್ತಿರುವುದುಂಟು. ನಿಮ್ಮ ಮಗನಾದವನಿಗೆ ತುಂಬಾ ಕಷ್ಟ ಬಂದಿದೆ, ನಿಮ್ಗೂ ದುಡ್ಡು ಕೊಡುತ್ತಂತವ್ರು ಯಾರು ಕೊಡ್ತಿಲ್ಲ ಅಲ್ವಾ? ನೀವು ಒಂದು ಸಣ್ಣ ದುಡ್ಡಿನ ವ್ಯವಹಾರನ್ನು ಮಾಡಿದ್ದೀರಿ ಜನಗಳ ಜೊತೆಗೆ. ಅವರು ನಿಮ್ಗೆ ಕೊಡ್ಬೇಕಾದ ದುಡ್ಡನ್ನು ಕೊಡ್ತಿಲ್ಲ ಸಕಾಲಕ್ಕೆ. ನಾವು ಕರೆಕ್ಟ್. ನೀವು ಗೊತ್ತಾಗಲ್ಲ ಯಾರು? ನಾವು ಆಮೇಲೆ ನಮ್ಮ ಪರಿಚಯ ಮಾಡ್ಕೊಡ್ತೀವಿ. ನಿಮಗೆ ದುಡ್ಡು ಕೊಡ್ತಾ ಇರ್ಬೇಕಾದ್ರೆ ನೀವು ಕೊಟ್ಟಿರತಕ್ಕಂತ ವ್ಯವಹಾರದವರು ಯಾರು ವಾಪಸ್ ಕೊಡ್ತಾ ಇಲ್ಲ ಅಲ್ವಾ? ನಿಮ್ ಮನೆಯಲ್ಲಿ ಬರೀ ಕಿರುಕುಳ, ಮನೆಯಲ್ಲಿ ಬೈಗುಳ, ಮನೆಯಲ್ಲಿ ನೆಮ್ಮದಿ ಇಲ್ಲ, ಶಾಂತಿ ಇಲ್ಲ. ಸುಮ್ನೆ 4 ಜನ ನೋಡ್ತಾರೆ ಅಂತ ಅವ್ರ ಮುಂದೆ ಜೋಕಾಗಿ ಓಡಾಡ್ತೀರಾ. ನಿಮ್ಮ ದುಃಖ ನಿಮ್ಮ ಮನಸ್ಸಿನಲ್ಲಿದೆ, ಅದು ಯಾರ ಕೈಲಿ ಹೇಳ್ಕೊಳಕ್ ಆಗ್ತಾ ಇಲ್ಲ ಅಲ್ವಾ? ನಿಮ್ಮ ಕಷ್ಟ ದೇವ್ರಿಗೆ ಮುಡ್ತಾ ಇದೆ. ದೇವ್ರೇ, ಮಂಜುನಾಥ, ವೆಂಕಟರಮಣ, ಗೋವಿಂದ, ನಿನ್ನ ಸನ್ನಿಧಾನಕ್ಕೆ ಬಂದಲ್ಲಪ್ಪ, ಯಾಕಪ್ಪ ಇಂತ ಕಷ್ಟ ಕೊಟ್ಟೆ ಅಂತ ನೀನ್ ದೇವರಲ್ಲಿ ಬೇಡ್ಕೊಂತ ಇದ್ಯಾ ಅಲ್ವಾ? ಖಂಡಿತ ಸ್ವಾಮಿ. ಆದ್ರೆ ಜನಗಳು ಏನು, ನಿಮ್ಮ ಹೆಸರು? ನನ್ನ ಹೆಸರು BN ನರಸಿಂಹರಾಜು. ನರಸಿಂಹರಾಜು ಅವರು ಏನು ದೊಡ್ಡ ವ್ಯವಹಾರಸ್ಥರು, ದುಡ್ಡು ಕಾಸು ಇದೆ, ತುಂಬಾ ಚೆನ್ನಾಗಿದೆ ಅಂತ ಹೇಳಿ ಇದ್ ಮಾಡ್ತಾರೆ. ಸುಮ್ನೆ ಜನಗಳು ನೋಡ್ಕೊಳೋರು ಏನು, ನರಸಿಂಹ ದೊಡ್ಡ ವ್ಯವಹಾರ ಮಾಡ್ತಾನೆ, ದುಡ್ಡು ಕಾಸಲ್ಲಿ ಚೆನ್ನಾಗಿದೆ, ಲಕ್ಷಾಂತರ ರೂಪಾಯಿ ವ್ಯವಹಾರ ಮಾಡ್ತಾನೆ ಅನ್ಕೊಂಡಿದ್ದಾರೆ. ನೀವು ಬೆಳಗ್ಗೆ ಎದ್ರೆ ರಕ್ತ ಬರ್ತಾ ಇದೆ ಕಣ್ಣಲ್ಲಿ, ನಿಮ್ಗೆ ನೀರಲ್ಲ ರಕ್ತ ಬರ್ತಾ ಇದೆ. ಏನಪ್ಪಾ ಇಷ್ಟು ದುಡ್ಡು ಬಂಡವಾಳ ಹಾಕೊಟ್ಟಿದ್ದೀನಲ್ಲಪ್ಪ, ಹೋಯ್ತಲ್ಲಪ್ಪ, ಯಾರು ಕೊಡ್ತಾ ಇಲ್ವಲ್ಲ ದೇವ್ರೇ, ಮಂಜುನಾಥ, ವೆಂಕಟರಮಣ. ಕೌಸಲ್ಯ ಸುಪ್ರಭಾ ರಾಮ ಪೂರ ತಂದ್ಯ ಪ್ರವರ್ತತೆ ಉತ್ತಿಷ್ಟ ನಮನ ಕೋಲ ಕರ್ತವ್ಯ ದೈವ ಮಾಂಗಿತ ಉತ್ತಿಷ್ಟ ಗೋವಿಂದ ಉತ್ತಿಷ್ಟ ಧ್ವಜ ಉತ್ತಿಷ್ಟ ಕಮಲಾ ಕಾಂತ ಬರ್ವೆಯಂ ಮಂಗಳಂ ಗುರು. ಯಾರು ಸ್ವಾಮಿ ನೀವು? ಯಾರು? ನಾನ್ ಕಣ ಕಂದ ನಿಗಿರ್ಕಂಡ. ಅವ್ರ ಆಖರಿ ಎಲ್ಲ ಕೊಡ್ರೆ ತಾಲಿ ಹಿಡ್ಕೊಂಡೈತ್ ನನ್ನ ಮಗನಿಗೆ ನಿಗಿರ್ಕಂಡ ಇವ್ ಸ್ವಾಮಿ. ಕಂದ ಹೇಳಪ್ಪ. ಹೇಳಪ್ಪ. ಅಲ್ಲ ಹೇಳಿ ಸ್ವಾಮಿ. ಓಹೋ, ಅಲ್ಲಿ ದುರಂಕಾರದ ಮಾತುಗಳು. ನೀನ್ ಹೇಳಿದ್ ಒಂದು ಆಗ್ಲ ನಿನ್ ಮಾತು ಕೇಳಿ ತಗೊಂಡ್ ಹೋದ ನಾನು. ಅಲ್ಲಿ ದುರಂಕಾರದ ಮಾತುಗಳು ನೆರವೇರಿಲ್ಲಲ್ಲ, ಒಂದನ ನೆರವೇರಿಲ್ಲಲ್ಲ ನೀನ್ ಹೇಳಿದ್ದು. ಎಲ್ಲ ಕೂದ್ಲೆಲ್ಲ ನುಣ್ಬೋದು, ಗಾರಿನೆಲ್ಲ ಆಗೋಯ್ತು ನಮ್ದು, ಒಂದು ಕೂದಲು ಊಟ ಇಲ್ಲ. ಬಿಡು, ಆ ಭೂಮಿಯಲ್ಲಿ ಬೆಳೆ ಬೆಳಿಲಿಲ್ಲ ಅಂದ್ರೆ ಭೂಮಿ ತಪ್ಪಲ್ಲ ಕಣ. ನೀನ್ ಕ್ಲೀನ್ ಆಗಿ ಗೇಯಿಸಿ ಪಾಯಿಸಿ ಬೀಜ ಚೆಲ್ಬೇಕು ಕಣ, ಅವಾಗ ಬೆಳೆ ಬರೋದು. ನೀನು ಗೇಯಿಸ್ತಾನೆ ಬೀಜ ಹಾಕ್ತಾನೆ ಬಾ ಅಂದ್ರೆ ಹಂಗೆ ಬರುತ್ತಾನ ಅದು? ಈಗ ನಿನ್ ಮಾತು ಹೇಳಕ್ ನಮ್ಗಿಲ್ಲ, ಯಾವ ತರದ ಒಂದ್ 5 ವಯಸ್ಸು ನಮ್ಗೆ ನಿನ್ನೆಲ್ಲ ಅನುಕೂಲ ಆಗಿಲ್ಲ. ಶೃಂಗೇರಿಗೆ ವಾಂತಿ ಮಾಡ್ಕೊಂಡು ಹೋಗಿ ಉಪವಾಸನ. ಲೇ ಕಂದ, ನಮ್ಮ ಕರ್ಕೊಂಡಕ್ ಹೋಗ್ತೀಯಲ್ಲ ಸ್ವಾಮಿ ನೀನು. ಏನ್ ನೀನ್ ದೇವ್ರಾಯ್ತು ಇನ್ನಂಗ ಆಡನ್ ನೀನು. ನಿನ್ನ ಒಂದು ಕಟ್ಟಕ್ಕೆ ನೋಟಿ ನಿಧಾನಕ್ಕೆ ಮಾತಾಡಿ ಕೇಳ್ತೈತಿ. ನಮ್ಮ ಹೋಗ್ತೀರಲ್ಲ ಸ್ವಾಮಿ. ನಿನಗೆ ಟಿವಿ ಕೇಳಲ್ವಲ್ಲೋ? ಅದಲ್ಲ ತಡಿಯೋ, ನಿನ್ಗೆ ಕಿವಿ ಕೇಳಲ್ಲ. ನಿನ್ನ ಸ್ನೇಹಿತ ಯಾರೋ ಒಬ್ಬ ಒಂದ್ಸರಿ ಹೊಡೆದು ಕಿವಿ ಕೇಳಲ್ವಲ್ಲ ಅವ್ನು ಕೊಡೋಗಿ ನೀನು. ಅಲ್ಲೇ ಕಂದ, ರಾತ್ರಿ ಹೊತ್ತು ಕಣ್ ಕಾಣಲ್ವಲ್ಲೋ? ಕುಡ್ದು 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 ಕಣ್ಣೆಲ್ಲ ಮಂಜಾಗಿ ಪರೆ ಬಂದು ಕುಂತವಲ್ಲೋ? ಪರೇನ ಬರ್ಲಿ, ಗುಂಜನ ಬರ್ಲಿ, ಕಪ್ಪ ನಿನ್ ಮಾತ್ ಕೇಳಿ ಕೇಳಿ ಮಾತುಗಳೆಲ್ಲ. ಸಿಗಂದೂರು ಚೌಡೇಶ್ವರಿ ಅಂತ ಕೈ ಮುಗಿತಾ ಇದ್ದೀರಾ ಡೈಲಿ. ಖಂಡಿತ ಸ್ವಾಮಿ ಅಲ್ವಾ? ಇದಕ್ಕೆ ನಾವೆಲ್ಲ ಪರಿಹಾರ ಮಾಡ್ಕೊಡ್ತೀವಿ. ಪರಿಹಾರ ಇದೆ, ನಮ್ಮಲ್ಲಿ ಪರಿಹಾರ ಇದೆ. 1 ನಿಮಿಷ ತಡೀರಿ ಹಂಗೇನೆ. 1 ನಿಮಿಷ ಕವಡೆ ಹಾಕ್ತಾ ಇದ್ದೀನಿ. 2 ಇನ್ನೊಂದ್ಸರಿ ಹಾಕಿ. 2 2 4 4 3 9 4 3 7 7 3 10 10 10 20 21 ಬಂದಿದೆ. ನಿಮ್ಗೆ ಏನ್ ಗೊತ್ತಾ, ಏನು ಆಗಿಲ್ಲ.
ನಿಮ್ಗೆ ಜನಗಳು ತುಂಬಾ ಕೈ ಕೊಟ್ಟಿದ್ದಾರೆ. ಹ್ಞೂ ಸ್ವಾಮಿ ಕರೆಕ್ಟ್. ಈ ಮೊನ್ನೆ ಅಮಾವಾಸ್ಯೆ ದಿನ ಭಾರಿ ರಾಂಗ್ ಆಯ್ತು ನನ್ಗೆ. ಇಲ್ಲಿ ಏನಾಗಿದೆ ಗೊತ್ತಾ, ಹಾ ಒಂದು ಹೆಣ್ಣು ಹಾ ಸೇರ್ಕೊಂಡು ನಿಮ್ಗೆ ಇನ್ನೊಬ್ಬನ ಜೊತೆ ಸೇರ್ಕೊಂಡು ನಿಮ್ಮಲ್ಲಿ ಇರತಂತ ದುಡ್ಡು ಕಸಿಬೇಕು, ನಿಮ್ಗೆ ಎದುರಿಸಿ ನಿಮ್ಮ ಹತ್ರ ದುಡ್ಡು ಕೀಳ್ಬೇಕು ಅಂತ ಹೇಳಿ ನಿಮ್ಗೆ ಮಾಟ ಮಂತ್ರ ಪ್ರತಿ ಅಮಾವಾಸ್ಯೆಯಿಂದ ಒಂದು ಹೆಚ್ಚು ಕಮ್ಮಿ ಒಂದು 6 ತಿಂಗಳಿಂದ ನಿಮ್ಮೇಲೆ ತುಂಬಾ ಪ್ರಯೋಗ ಮಾಡ್ತಾ ಇದ್ದಾಳೆ. ಏನಂತ, ನಿಮ್ಮ ಹತ್ರ ಹೆಂಗಾನ ಮಾಡಿ ದುಡ್ಡು ಕೀಳ್ಬೇಕು ಅಂತ. ಇದು ಹೊರಗಡೆದ ಒಳಗಡೆ ಸ್ವಾಮಿ, ಸಂಬಂಧನ ಯಾವ್ದು ಸ್ವಾಮಿ? ತಡಿಯಪ್ಪ ಒಂದ್ ನಿಮಿಷ, ಹಂಗೆ ಕವಡೆ ಆಗ್ತಾ ಇದ್ದೀನಿ. ಆಯ್ತು. ವೃಶ್ಚಿಕ ರಾಶಿ. ಗೊತ್ತಾಯ್ತು. ನರಸಿಂಹರಾಜ್ ಅಂದ್ರೆ ವೃಶ್ಚಿಕ ರಾಶಿನೇ. 2, 4, 6, 6, 2, 8, 8, 8, 16, 16, 2, 18 ಬಂದಿದೆ. ಹೊರಗಿನವ್ರು ಅಂತ ಅಂದ್ರೆ ನೀವ್ ಯಾವಾಗ್ಲೂ ಮುಂಚೆ ಕುಡಿತಾ ಇದ್ರಾ, ಡ್ರಿಂಕ್ಸ್ ಮಾಡ್ತಾ ಇದ್ರಾ? ಇಲ್ಲಿ ಇವತ್ತೇನಿಲ್ಲ, ಅಲ್ಲೇ ಇವತ್ತಿಗೆ 4-5 ದಿನ ಸೂತ್ಕಾಗಿ. ರೇ ಸ್ವಾಮಿ, ಸೂತ್ಕ ಅಲ್ಲ ನಾ ಕೇಳಿದ್ದು. ಡ್ರಿಂಕ್ಸ್ ಮಾಡ್ದ ಮೊದ್ಲು ಕುಡಿತಾ ಇದ್ರಾ? ನಾವು ಅದೇ ಎಣ್ಣೆ ಕುಡಿದ್ವಿ. ಮಾಲೆ 5-6 ವರ್ಷದಿಂದ ಕುಡಿತಿದ್ದೆ. ನೋಡಿ, ಅವಾಗ ಕುಡಿಬೇಕಾದ್ರೆ ಒಂದ್ ಎಣ್ಣಿನ ಸಹವಾಸ ಮಾಡ್ಬಿಟ್ಟಿದ್ದೀರ ನೀವು. ಆ ಕುಡಿಬೇಕಾದ್ರೆ ಕುಡಿಯೋ ಚಟದಲ್ಲಿ ಯಾವ್ದೋ ಒಂದ್ ಹೆಣ್ಣಿನ ಸಹವಾಸ ಮಾಡಿದೀರಾ. ಆ ಹೆಣ್ಣು ಈಗ ನೀನ್ ಚೆನ್ನಾಗಿರೋದಕ್ಕೆ ಸಹಿಸ್ತಾ ಇಲ್ಲ. ಅವ್ರ ಹೆಸರು ಏನ್ ಗೊತ್ತಾ? 3 ಅಕ್ಷರದಿಂದ ಬರುತ್ತೆ. ನಿಮ್ಗೆ 3 ಅಕ್ಷರದಿಂದ ಯಾರನ್ನ ತೊಂದರೆ ಕೊಡ್ತಾ ಇದಾರೆ ಹೆಂಗಸರು? ಅದೇ ಇದು ಸಿಕ್ಕಂದೂರು ಮೂರನಾಮದ ಗಂಡ್ರೇವ್ರು. ರೇ, ನಿಮ್ಗೆ ಫೋನ್ ಮಾಡಿ ಅದು ಇದು ಟಾರ್ಚರ್ ಕೊಡೋದು 3 ಅಕ್ಷರದ ಹೆಂಗಸರು ಯಾರನ್ನ ತೊಂದರೆ ಕೊಡ್ತಾ ಇದಾರೆ. 3 ಅಕ್ಷರದವ್ರು. 3 ಲಕ್ಷ ಅದೇ ಅಗಲಗುಂಟೆ ಪಾಳ್ಯದಲ್ಲಿ ಕೊಟ್ಟಿದ್ದೀನಿ. ರೇ, 3 ಲಕ್ಷ ಅಲ್ಲ ಕಣ್ರಿ. ಜೋರಾಗಿ ಹೇಳಿ, ಕೇಳ್ಸಲ್ಲ. 3 ಅಕ್ಷರದವ್ರು ಹೆಂಗಸರು ಯಾರನ್ನ ಫೋನ್ ಮಾಡಿ ತೊಂದರೆ ಕೊಡ್ತಾ ಇದಾರ ನಿಮ್ಗೆ. 3 ಅಕ್ಷರ. 3 ಅಕ್ಷರ. 3 ಅಕ್ಷರ. 1, 2, 3. 3 ಅಂತಂದ್ರೆ 3 ಅಕ್ಷರ. 3 ಅಕ್ಷರದವ್ರು ಬಂದಿರುತ್ತವ್ರ ಹೆಸರು. ಅದೇ ಕನ್ನಡ ಮಾತ್ರ ಬರೋದು ಅಷ್ಟೇ, ಇನ್ನೇನು ಬರಲ್ಲ. ಕನ್ನಡದಲ್ಲಿ 3 ಅಕ್ಷರದವ್ರು ಯಾರನ್ನ ತೊಂದರೆ ಕೊಡ್ತಾ ಇದಾರಾ? ನಿಮ್ಗೆ ಗೊತ್ತಾಗಲ್ಲ ಸ್ವಾಮಿ. 3 ಅಕ್ಷರ ಅಂದ್ರೆ ಏನ್ ಹೇಳಿ, ಹಂಗಂದ್ರೆ ಏನು ಸ್ವಾಮಿ? ಅವ್ರ ಹೆಸರು, ಈಗ ನಿಮ್ ಹೆಸರು ನರಸಿಂಹರಾಜು. ಗೊತ್ತಾಯ್ತು ಸ್ವಾಮಿ. ಮವ್ವ ಇಲ್ಲ, ಅವ್ರು ತೊಂದರೆ ಕೊಡ್ತಾ ಇದಾರ ನಿಮ್ಗೆ. ಬೈತಾರೆ, ಎಲ್ಲ ಇರೋದೆಲ್ಲ ಹಾಳು ಮಾಡ್ದೆಲ್ಲ ಮೆಂಟಿ ಹುಟ್ಟಿದ್ದು ನನ್ ಮಗನೇ ಅಂತಾನೆ ಇಂತಾನೆ ಅಂತ ಬೈತೈತೆ ನಮ್ಮವ್ವ. ಪಾರ್ವತಿ ಅನ್ನೋರು ನಿಮ್ಗೆ ತೊಂದರೆ ಕೊಟ್ಟಿಲ್ಲ. ಇನ್ನೊಂದ್ ಹೆಸರು ಹೇಳ್ರಿ, ಇನ್ನೊಬ್ರು ಯಾರೋ ತೊಂದರೆ ಕೊಡ್ತಾರೆ, ಗ್ಯಾಪ್ ಮುಸ್ಕೊಳ್ಳಿ. ಇನ್ನೊಂದು ಗೊಲ್ರಟ್ಟಿ ಲಕ್ಷ್ಮಮ್ಮ. ಇಲ್ಲ, ಅವರು ಅಲ್ಲ, ಅವರು ತೊಂದರೆ ಕೊಡ್ತಾ ಇಲ್ಲ ನಿಮ್ಗೆ. ಅವ್ರೇನು ಮಾಟ ಮಂತ್ರ ಮಾಡ್ಸಿಲ್ಲ. ಇನ್ನೊಬ್ರು ಜಾಸ್ತಿ ಯಾರು ನಿಮ್ಗೆ ಜಾಸ್ತಿ ತೊಂದರೆ ಕೊಡ್ತಾ ಇದಾರೆ ಅವರು. ಇವ್ರ ಅದೇ ಲಲಿತಾ. ನೋಡಿ ಲಲಿತಾ. ನೋಡಿ ಅವರು ಲಲಿತಾ ಅಲ್ಲ, ಲಲಿತಾ. ಎಲ್ಲಿ ಅಂತಾರೆ ಲಲಿತಾ ಅಂತ. ನೋಡಿ, ಅವರು ಮೊನ್ನೆ ಅಮಾವಾಸ್ಯೆಯಲ್ಲಿ 2 ಹಂದಿ ಕುಯ್ದು ನಿಮಗೆ ಮಾಡ್ಸಿದ್ದಾರೆ. ಮೊನ್ನೆ ಅಮಾವಾಸ್ಯೆ ಗಾಢವಾಗಿ ಮಾಡ್ಸಿದ್ದಾರೆ. ಇಲ್ಲ, ಇದು ಗುರುವಾರ ದಿನ ತಗೊಂಡಿದ್ದೀನಿ ನಾನು ಹಂದಿ ಮಟನ್ನು. ಸ್ವಾಮಿ, ಅವರು ಮೊನ್ನೆ ಅಮಾವಾಸ್ಯೆ ಆಯ್ತಲ್ಲ, ಆ ಅಮಾವಾಸ್ಯೆಗೆ 2 ಹಂದಿ ತನ ಕುಯ್ದ್ಬಿಟ್ಟು ನಿಮ್ ಹೆಸರು ಮೇಲೆ ಮಾಡಿಸ್ಬಿಟ್ಟಿದ್ದಾರೆ. ಬಸ್ಗಳು ಬೇರೆ ಓಡಾಡ್ತಲ್ಲ, ಇದು ಕೇಳಲ್ಲ. ಹಲೋ, ಬಸ್ ಆರನ್ ಮಾಡ್ದೆ ತಳ್ಳಿ ಕೇಳ. ಇದು ನಾವು ಬರಂಗ್ ಬರ್ತದೆ. ಇದು ನಾನೊಬ್ಬರೇ ಸ್ವಾಮಿ, ನಾನು ತಿನ್ನೋದಿನ್ ಯಾರು ತಿನ್ನಲ್ಲ ಮನೆಗೆ. ನಾನು ಬೇರೆ ಹೊರಗಡೆ ಮಾಡ್ಕೊಂಡು ಊಟ ಮಾಡ್ತೀನಿ. ನಿನ್ನ ಕಿವಿ ಕೇಳ್ಸಲ್ವನಪ್ಪ? ಇಲ್ಲೇನೋ ಇದು ಬಸ್ಗಳು ಪಡ್ಕೊಂತಾವ ಸ್ವಾಮಿ. ನಾನು ಅದೆಲ್ಲ ಹೇಳ್ತಿರೋದು. ಅವರು ಲಲಿತಾ ಅನ್ನೋರು ಮೊನ್ನೆ ಅಮಾವಾಸ್ಯೆಗೆ ಹಂದಿ ಕುಯ್ದ್ಬಿಟ್ಟು ನಿಮ್ ಹೆಸರು ಮೇಲೆ ಮಾಡಿಸ್ಬಿಟ್ಟಿದ್ದಾರೆ. ಲಲಿತಾ ಅನ್ನೋರು ಹೆಸರು ಮಾಡ್ಯಾರ. ಹಂದಿ ಕುಯ್ದ್ಬಿಟ್ಟಿ
ನಾವಿಲ್ಲ ಸ್ವಾಮಿ, ನಾವೇನ್ ಅಂತ ಆಸೆ ಇಲ್ಲ ನಮ್ಗೆ. ನಾವು ಮನೆಗೆ ಮಾಡ್ಕೊಂಡು ಊಟ ಮಾಡ್ತೀವ್ರಿ. ರೇ ಸ್ವಾಮಿ, ಮಾಟ ಮಂತ್ರ ಮಾಡಿಸಿದ್ದಾರೆ. ಮಾಟ ಮಂತ್ರ? ಹಂದಿ ಕುಯ್ದಿವಿ. ಅದು ತಿರ್ಗಾ ಸಾಂಬಾರ್ ಮಾಡ್ತಾರ ಅದನ್ನ ಕುಯ್ದು? ಸಾಂಬಾರ್ ಮಾಡ್ತಾರೆ, ಫ್ರೈನ ಮಾಡ್ಕಂತಾರ ಅವರು. ಹಾ, ನಿಮ್ಗೆ ಒಳ್ಳೇದಾಗ್ಬಾರ್ದು, ನಿಮ್ಗೆ ಕೆಟ್ಟದಾಗ್ಬೇಕು ನಿಮ್ ಮನೆಗೆ, ನಿಮ್ಗೆ. ಇದು ಅದೇ ಹಂದಿ ಕುಯ್ದು ಆಮೇಲೆ ಕೆರೆ ಕೋಳಿ ಕುಯ್ದು ಏನೇನೋ ಮಾಡ್ತಾರಲ್ಲ ಅದು? ನೋಡಿ ಆತರ ಮಾಡಿಸ್ಬಿಟ್ಟಿದ್ದಾರೆ. ಹ್ಞೂ ಸ್ವಾಮಿ, ಕರೆಕ್ಟ್. ದೊಡ್ಡ ಮಾತು ನೋಡಿ. ನಮಗೆ ಎಂದು ನಾವು ಮಾಡಿದ್ರಲ್ಲ ಒಂದ್ ಯಂತ್ರನೂ ನಾವು ಹಾಕೊಂಡಿಲ್ಲ. ಆಮೇಲೆ ನಾವು ಎಂದು ನಾವು ಕೆಟ್ಟದ್ ಮಾಡಿದ್ರಲ್ಲ ಅವತ್ತು ನಮ್ಮ ಮನೆ ಮುಂದ್ಗಡೆ 3 ಕೂಡಿರೋದೇನೋ ಮೊಟ್ಟೆ ನಿಂಬೆ ಹಣ್ಣೆಲ್ಲ ಹೊಡ್ಯಾಕಿದ್ರು ಸ್ವಾಮಿ. ಅದು ನಿಮ್ಮ ಹೆಸರು ಮೇಲೆ ಹೊಡೆದಾಕಿರೋದು ಅದನ್ನ. ಏನ್ ಮಾಡೋ ಸ್ವಾಮಿ ಅದಕ್ಕೆ? ಆ ರತ್ನ ಲಲ್ಲಿ ಅನ್ನೋದೇ ಸ್ವಾಮಿ ಮಾಡಿರೋದು. ಲಲ್ಲಿ ಅನ್ನೋ ಫೋನ್ ಮಾಡ್ತಾರಲ್ಲ, ನನ್ ಮಕ್ಳು ನಿಂಗ್ ಹಾಳ್ ಮಾಡ್ದೆ, ನನ್ ಸಂಸಾರ ಹಾಳ್ ಮಾಡ್ದೆ, ಹಂಗೆ ಹಿಂಗೆ ಅಂತ ಫೋನ್ ಮಾಡ್ತಾ ಇರ್ತಾರೆ ಯಾವಾಗ್ಲೂ. ಅಲ್ಲ, ಮಾನವೀಯತೆಗೆ ಯೋಚನೆ ಮಾಡೋದಾದ್ರೆ ನಿಮ್ಗೂ ಆತರ ಮಾಡಿ ತಪ್ಪಲ್ವಾ? ಅವ್ರಿಗೆ ತಪ್ಪು ಮಾಡಬಾರ್ದು ಅವ್ರ ಜೊತೆ. ನೀವ್ ಯಾಕೆ ಅವ್ರಿಗೆ ಮೋಸ ಮಾಡಿದ್ರಿ? ಸ್ವಾಮಿ, ನೀವ್ ಎಲ್ಲಿದ್ದೀರ ಅಲ್ಲಿಗೆ ಬಂದು ನಿಮ್ ಕಾಲಿಗೆ ಬಿದ್ಬಿಡ್ತೀನಿ. ನಾವೆಂದು ಅವ್ರ ನಿಂಗೆ ಒಂದು ಮಾತಾಡಿಲ್ಲ, ಒಂದ್ ಕರೆ ಆಡಿಲ್ಲ, ಆಮೇಲೆ ಅವ್ರನ್ನೇನು ಬಿಟ್ಟಿಲ್ಲ, ಅವ್ರು ಯಾರು ಅನ್ನೋದೇ ನೋಡಿಲ್ಲ ಸ್ವಾಮಿ. ವೆಂಕಟ ಸ್ವಾಮಿನೇ ಸಾಕ್ಷಿ, ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಸಾಕ್ಷಿ ಸ್ವಾಮಿ. ಇಲ್ಲ, ಅದ್ ಏನಾಗಿದೆ ಗೊತ್ತಾ? ನಿಮ್ಗೆ ಗೊತ್ತಿಲ್ದಂಗೆ ನೀವು ಕುಡಿದಿರೋ ಚಟದಲ್ಲಿ ಹೋಗ್ಬಿಟ್ಟಿದ್ದೀರಾ. ಅವ್ರಿಗೆ ಸ್ಪರ್ಶ ಮಾಡ್ಬಿಟ್ಟಿದ್ದೀರಾ. ಸ್ಪರ್ಶ ನೀವಿಬ್ರು ಒಂದಾಗ್ಬಿಟ್ಟಿದ್ದೀರಾ. ಹಲೋ, ಇಲ್ಲಿ ರೋಡ ನಿಂತಿದ್ದೀನಿ, ಮ್ಯಾಲೆ ಬಂದಂಗ್ ಬರ್ತಾವ ಬಸ್ಸು. ಅವರು ಲಲಿತಾ ಅನ್ನೋರು ನಿಮ್ಮ ಹತ್ರ ದುಡ್ಡು ಕಾಸು ಕೀಳೋದಕ್ಕೆ ಆತರ ಮಾಡ್ತಾ ಇದ್ದಾರೆ. ಏನ್ ಮಾಡ್ಬೇಕು ಸ್ವಾಮಿ? ನಿಮ್ಮ ಅವ್ಳು ಯಾಕೆ ಮಾಡ್ತಾನೆ? ಅವ್ರೇನ್ ಮಾಡಿಲ್ಲ ಸ್ವಾಮಿ, ನಾವೇನು ಮಾಡಿಲ್ಲ. ನಾವ್ ಯಾವ್ದು ಏನು ಮಾಡಿಲ್ಲ ಸ್ವಾಮಿ. ಮಾಡಿಲ್ವಾ? ಇಲ್ಲ, ಖಂಡಿತ ಮಾಡಿಲ್ಲ ಸ್ವಾಮಿ. ಎಲ್ಲಿ ಬೇಕಾದ್ರೂ ನಾವು ಬಂದು ಒಪ್ಕೊಂತೀವಿ ಸ್ವಾಮಿ. ಹೌದಾ? ಆಮೇಲೆ ಇನ್ನೊಂದು, ನಿಮ್ಗೆ ಕಣ್ಣೀರ್ ಹಾಕಿದ್ದಾರೆ, ಅವ್ರ ಕಣ್ಣೀರಲ್ಲಿ ಕೈ ತೊಳ್ದಿದ್ದಾರೆ. ಇನ್ನೊಬ್ರು ಅವ್ರದೊಂದ್ ಸ್ವಲ್ಪ ನಿಮ್ಗೆ ಕಣ್ಣೀರ್ ಹಾಕಿದ ಹೆಣ್ಣು ಮಗಳು ಶಾಪ ಇದೆಯಪ್ಪ. ಅವರು ನೀವು ಮುಂಚೆ ಮದುವೆಗಿಂತ ಮುಂಚೆ ಇಷ್ಟಪಟ್ಟಿದ್ರಿ ನೋಡಿ ಅವ್ರನ್ನ. ಯಾರು ಹೇಳಿ ಹೆಸರು? ಅಯ್ಯೋ 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 ಅಯ್ಯೋ, ಇದು ಕಣ್ಣೀರಲ್ಲಿ ಕಷ್ಟದ ನರಸಿಂಹರಾಜನಿಂದ ನನ್ನ ಜೀವನ ಅಂತ ಒಂದ್ ಕಾಲದಲ್ಲಿ ಕಣ್ಣೀರಲ್ಲಿ ಕೈ ತೊಳ್ದಿದ್ದಾರೆ. ಒಂದ್ ಸ್ವಲ್ಪ ಶಾಪ ಇದೆ. ಅವ್ರೆ ನಿಮ್ ಮದುವೆಗಿಂತ ಮುಂಚೆ ಅವ್ರನ್ನ ಇಷ್ಟಪಟ್ಟಿದ್ದೆ. ಯಾರನ್ನ? ಅದೇ ನೀನ್ ಯಾರು ಕಣ್ಣೀರಲ್ಲಿ ಕೈ ತೊಳ್ಸಿದೀಯ ನೋಡೋ, ಯಾರನ್ನ ಜ್ಞಾಪಕ ಮದುವೆಗಿಂತ ಮುಂಚೆ ಇಷ್ಟಪಟ್ಟಿದ್ದೆ. ಸ್ವಾಮಿ, ನಾವು ಕೈ ತೊಳೆದಿಲ್ಲ, ಬಾಯಿ ತೊಳೆದಿಲ್ಲ. ಎಣ್ಣೆ ಸಿಕ್ಕಿರ್ ಸಾಕು. ಅವಾಗ ನಾವು ಕೈ ತೊಳೆದಾರಲ್ಲ, ಬಾಯಿ ತೊಳೆದಾರಲ್ಲ, ಎಲ್ಲ ನಾವು ಎಣ್ಣೆ ಸಿಕ್ಕಿರ್ ಕುಡಿದ್ಬಿಟ್ಟು ಎಲ್ಲಿ ಬೇಕಲ್ಲಿ ಮನೆ ತಂತಿದ್. ನಾನು ಹಂಗ್ ಕುಡಿತಿತ್ತು, ಸಖತ್ತು ಜೋರ ಕುಡಿತಿದ್ದೆ ಸ್ವಾಮಿ ನಾನು. ಅವ್ರಲ್ಲಪ್ಪ, ನಾನು ಎಣ್ಣೆ ಕುಡಿಯುವಾಗ ನಾನು ದೇವ್ರ ಪೂಜೆ ಮಾಡ್ದನವಲ್ಲ, ಕೈ ಕಾಲು ತೊಳೆದನವಲ್ಲ, ಸ್ನಾನ ಮಾಡ್ದನವಲ್ಲ. ರೇ ಸ್ವಾಮಿ, ನೀವ್ ಮದ್ವೆ ಅವ್ರೇನು ಪಾಪ ಮಾಡ್ಸಕ್ ಹೋಗಿಲ್ಲ ಮಾಟ ಮಂತ್ರ. ಅವತ್ತು ಕಣ್ಣೀರಲ್ಲಿ ಕಣ್ಣೀರ್ ಹಾಕಿ ಅವ್ನ ಮನೆ ಹಾಳಾಗ್ ಹೋಗ ಅಂತ ಹೇಳಿ ಶಾಪ ಹಾಕಿದಾರಲ್ಲ ನೋಡಿ, ಅದೊಂದ್ ಸ್ವಲ್ಪ. ಆಮೇಲೆ ನಿಮ್ಗೆ ಏನಕ್ಕೆ ದೇವರೆಲ್ಲ ಕೈ ಬಿಟ್ಟಿದ್ದಾನೆ ಅಂದ್ರೆ, ಧರ್ಮಸ್ಥಳದಲ್ಲಿ ನೀವ್ ಯಾರಿಗೋ ಒಬ್ರಿಗೆ ಪ್ರಮಾಣ ಮಾಡ್ಬಿಟ್ಟು ಆಮೇಲೆ ಅವ್ರಿಗೆ ಮೋಸ ಮಾಡಿದೀರಾ. ಯಾರ್ಗೆ? ಈ ನಮ್ಮ ಆತ್ಮೀಯ ವಿಶ್ವಾಸರಿಗೆ, ನನ್ನ ಫ್ರೆಂಡ್. ಆತರ ಎಲ್ಲ ಮಾಡ್ಬಾರ್ದು. ಇಲ್ಲ ಸ್ವಾಮಿ, ಈ ಸಲ ಹೋದಾಗ ಬಿಡ್ತು ಅನ್ನಿಸ್ಕೊಂಡ್ ಬರ್ತೀವ್ರಿ. ನೋಡಿ, ಫಸ್ಟ್ ನೀವು ಧರ್ಮಸ್ಥಳಕ್ಕೆ ಹೋಗಿ ಬಿಡ್ತು ಅಂತ ಅನ್ಸ್ಕೊಂಡ್ ಬಂದ್ರಿ. ಅವ್ರು ಈಗ ಕರೆಯಕ್ ಹೋದ್ರೆ ಎಲ್ಲ ಖರ್ಚು ನೀವ್ ಹೇಳ್ಕೊಂಡ್ ಹೋಗ್ರಿ ಅಂತಾರ ಸ್ವಾಮಿ. ಅದಕ್ಕೆ ನಾನು ಎಲ್ಲ ಹೋದಾಗ ಅದೇ ಈಗ ಹೇಳಿದಲ್ಲ, ಹಿಂಗೆಲ್ಲ ಕೈ ಗಟ್ಟಿ ಆದಂಗ ಆಯ್ತು, ಕೈ ನಿಂತು ಹೋದಂಗ ಆಯ್ತು ಅಂತ ಹೇಳಿದಲ್ಲ, ಅದೆಲ್ಲ ದಿಟ. ನೀವ್ ಎಷ್ಟು ಲೇಟ್ ಮಾಡ್ತೀರೋ ಅಷ್ಟು ಕೆಟ್ಟದಾಗುತ್ತೆ ನಿಮ್ಗೆ. ನೀವ್ ಆದಷ್ಟು ಬೇಗ ಹೋಗ್ಬೇಕು. ಆಯ್ತು ಸ್ವಾಮಿ, ಆಯ್ತು. ಯಾವಾಗ ಹೋಗ್ತೀರಾ? ಅವ್ರು ಯಾವಾಗ ಹೊಡ್ತಾರ ಅವಾಗ ಹೋಗ್ತೀನಿ ಸ್ವಾಮಿ. ಅವ್ರು ಯಾವಾಗ ಹೊಡ್ತಾರ? 1 ವರ್ಷ ಬಿಟ್ಕೊಂಡು ಹೊಡ್ತಾರ ಅವ್ರು. ಅಲ್ಲಿವರೆಗೂ ನಿಮ್ಗೆ ತಾನೇ ಕಷ್ಟ. ನಿಮ್ಗೆ ಇಷ್ಟರಲ್ಲಿ ಅಪಘಾತ ಆಗೋ ಸಂಭವ ಇದೆ. ಸಂಭವ. ಆಯ್ತು ಸ್ವಾಮಿ, ನಮಸ್ಕಾರ. ಎದು ಸಿಕ್ತವ್ರೆ, ನಿದ್ದೆ ಬರಲ್ಲ ರಾತ್ರಿನಾಗ ಒಂದ್ ಸಾಯಿನ. ಹಲೋ, ನಮಸ್ಕಾರ ಸ್ವಾಮಿ. ಆಕ್ಸಿಡೆಂಟ್ ಕೇಳಿ ನೀವು ಮುಂದೆ ಸಾಯಿ
ಹಲೋ ಮಾತ್ರೆಗಳು ಬೇರೆ ಇಲ್ಲ. ಆಯ್ತು ಬಿಡಪ್ಪ, ಆತರ ಮಾತಾಡಲ್ಲ ನಾವು. ಹಾಕಿದ್ರೆ ಏನ್ ಮಾಡ್ಲಿ, ಕಿತಾಪತಿ ನನ್ ಮಕ್ಳು, ಅಟ್ಟೋರ್ ನನ್ ಮಕ್ಳು, ನಿನ್ನ ಅಣ್ಣ ತಮ್ದಿರು ಇದ್ದಂಗೆ ನಮ್ಮ ಅಣ್ಣ ತಮ್ದಿರು. ಅದಕ್ಕೆ ನಾನಿವಾಗ ನಿಮ್ ಟ್ರೈನ್ ತಂದು ಇಲ್ಲಿ ನಿಲ್ಲಿಸ್ಕೊಂಡು ನಾನು ಈ ನನಗೆ ಉಚ್ಚಾಸ್ಪತ್ರೆ ಕರ್ಕೊಂಡು ಹೋಗ್ಲಿ ಅಂತಲ್ಲ, ನನ್ನ ಬಂದಿಲ್ಲ ಅದನ್ನ. ಮಾತಾಡ್ತೀರಿ ಅವ್ನಿಗೆ ಸರಿಗೆ, ಅವ್ನಿಗೆ ಅರ್ಥ ಆಗಂಗೆ ಹೇಳ್ಬೇಕು. ನರಸಿಂಹಣ್ಣ, ಓ ನೀನು ನಾವ್ ಏನು ಫೋನ್ ಮಾಡಿದೆ ಗೊತ್ತಾ ನಿಂಗೆ? ಓ ಹೇಳಿ. ನೀನಾದ್ರೆ ಕೆರೆ ಕಡಿಕೆ ಪರೆ ಕಡಿಕೆ ಬಾತ್ರೂಮ್ ಹೋಗ್ತಿರ್ತೀಯಲ್ಲ, ಅಲ್ಲಿ ಮಂತವಿಂದ ಅಲ್ಲಿ ಗಳಿಪಳಿ ಹಾಕ್ಸ್ಕೊಂಡು ಹೋಗ್ಕಂತೀಯ, ಓಡಿಸ್ಕಂತೀಯ. ಬೇಗ ಡೀಸೆಲ್ ಪಜಲ್ ಹಾಕ್ಸ್ಕೊಂಡು ಓಡಿಸ್ಕೊ ಅಂತ ಅಷ್ಟೇನೆ. ಅಲ್ಲ ಇವ್ರೆ, ನನಗೆ ಕೆಟ್ಟ ಮಾತಾಡೋದಕ್ಕಿಂತ ಮೊದ್ಲು ಆಫ್ ಮಾಡಿಬಿಡ್ರಿ. ಟ್ರೈನ್ ಕೆರೆದಾಗ ಪರೆದಾಗ ಓಡಿಸಾಡಕ್ಕೆ ನಾನ್ ಮಾಡಿಕೊಳ್ಳಿ ಇಲ್ಲಿ ಬಾತ್ರೂಮ್ಗೆ ಹೋಗ್ಬೇಕಾರೆ ಸುಮ್ನೆ ಏನ್ ಕೊಡಾಡ್ತೀನಿ ನಡ್ಕೊಂಡು ಅಲ್ಲಿ ಹಾಕ್ಸ್ಕೊಂಡ್ರಿ. ಇನ್ನೇನ್ ಆ ಕಡೆ ಒಂದ್ ಕಂಬಿ ಈ ಕಡೆ ಒಂದ್ ಕಂಬಿ, ಒಂದ್ 3 kg 3.5 kg ಕಬ್ನ ತಗೊಂಬಂದ್ಬಿಟ್ರಿ ಆಯ್ತಪ್ಪ. 3.5 kg ಕಬ್ನ ತಗೊಂಬಂದ್ ಆ ಕಡೆ ಒಂದ್ ಈ ಕಡೆ ಒಂದ್ ಹಾಕೊಂಡು ಬೇಕಾದಾಗ ಹಾಕೋ, ಬ್ಯಾಡಿಲ್ದಾಗ ಬಿಚ್ಚು ಮನೆಗೆ ಮಾಡಿ ಕೊಳ್ಳಿ. ಅದ್ರಾಗ ಏನೈತೆ, ಯಾರನ್ನ ಬಿಚ್ಕೊಂಡು ಹೋಗ್ತಾರ? ಇಕ್ತಿರಾ ಇಲ್ವೋ ನನಗಿನ್ನ ಹುಚ್ಚಿಡ್ಸಕ ಈಗಲೇ ಅರ್ಧ ಹುಚ್ಚಿಡ್ದು ಐತೆ ನಮ್ಗೆ. ಇವಾಗ ಮದುವೆ ಮಾಡಿ ನೀನ್ ನನಗೆ ಟ್ರೈನ್ ಯಾವ್ದಕ್ಕೇನು ನೋಡೋ, ತಾಳ್ಮೆ ಇರ್ಬೇಕು. ತಾಳ್ಮೆ ಇದ್ರೇನೆ ಅಷ್ಟೇನೆ ಮನುಷ್ಯನಿಗೆ ಜೀವನದಲ್ಲಿ. ನೋಡೋ, ತಾಳ್ಮೆ ಒಂದಿದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ಬೋದು. ವರದಕ್ಷಿಣೆ ಕೊಟ್ಟರೆ ಟ್ರೈನ್ ನಮ್ಮದೇ ನಿಲ್ಲಿಸ್ತೀರಾ ತಂದು? ನಮ್ಮಮ್ಮ ಸತ್ತಾಗ್ಲು ನೋಡ್ರಿ, ನಿಮ್ಮಮ್ಮ ಸತ್ತಾಗ್ಲಿ ಕಣ್ರಿ, ನಮ್ಮಮ್ಮ ಸತ್ತಾಗ್ಲು ನಿಮ್ಮಮ್ಮ ಸತ್ತಾಗ್ಲು ರೈಲ್ ಕೊಟ್ಟವೆ ಕಣ್ರಿ ವರದಕ್ಷಿಣೆ. ನಮ್ಮಮ್ಮ ಈಗಲೇನ ಯಾವ್ದೋ ಕೊರೋನಾ ಇಂಜೆಕ್ಷನ್ ತಗೊಂಬಂದು ಕುಂತಿತ್ತವಳಿ ಹೊತ್ಕೊಂತ ಇದ್ದೆ, ಅದಕ್ಕೆ ಇನ್ನ ಅದ್ರ ಮೇಲೆ ಇನ್ನ ಹಣೆ ಇಕ್ತಾ ಇದ್ದೆ. ನಮ್ಮ ಅದೇ ಎಕ್ಕಿಲ್ವ ನೀನ್? ನರಸಿಂಹಣ್ಣ ತಡಿ, ಒಂದ್ ನಿಮಿಷ ತಡಿ, ಬೇಜಾರ್ ಮಾಡ್ಕೊಂಬೇಡ, ಒಂದ್ ನಿಮಿಷ ತಡಿ. ನಾವು ನೋಡು ಹೆಂಗ್ ನೋಡಿದೀವಲ್ಲ, ಅವರು ಆಗರ್ಭ ಶ್ರೀಮಂತರು. ಅವ್ರಿಗೆ ಒಂದು ನಿಮಿಷ ಹೇಳೋದ ಕೇಳಿಸ್ಕೊ. ಅವರು ಬೋಟಿ ವ್ಯಾಪಾರ ಮಾಡಿ ಕೋಟಿ ಸಂಪಾದನೆ ಮಾಡವ್ರೆ, ಗೊತ್ತಾಯ್ತಾ? ಅವ್ರು ಅದಕ್ಕೆ ಬೋಟಿ ವ್ಯಾಪಾರ ಮಾಡಿ ಕೋಟಿ ಸಂಪಾದನೆ ಮಾಡಕ್ಕಾರೆ. ಅವ್ರಿಗೆ ಕೋಟಿ ಅನ್ನೋದು ಅಲಕ್ಷ್ಯ ಆಗ್ಬಿಡೈತೆ. ಅದಕ್ಕೆ ಅವ್ರು ಏನಾದ್ರು ಗೊತ್ತಾ, ಗಾಡಿ ಕೊಡ್ರಿ ಗಂಡಿಗೆ ಓಡಾಡಕ್ಕೆ ಒಂದಿದ್ಕೆ, ಆಯ್ತು ಬಿಡ್ರಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು ಮಾತುಕತೆಯಲ್ಲಿ. ಆಮೇಲೆ ನೆನ್ನೆ ಬಂದು ಕರ್ಕೊಂಡೋಗಿ ರೈಲ್ವೆ ಸ್ಟೇಷನ್ ಆಗಿ ತಗೊಳ್ರಿ, ಇದೇನು ನಿಮ್ ಗಾಡಿ ಅಂತಾರೆ. ಇದೇ ಸಮಯ ಶತಾಬ್ದಿ ಎಕ್ಸ್ಪ್ರೆಸ್ ರೈಲ್ ಕೊಟ್ಟಿದ್ದೀರಾ ಅಂತ ಅಂದ್ರೆ ರೇ, ನಾನಿರೋ ಶ್ರೀಮಂತಿಗೆ ಪಲ್ಸರ್ ಗಾಡಿ ಯೂನಿಕಾನ್ ಅವೆಲ್ಲ ಕೊಡ್ಸ್ಬಿಟ್ರೆ ಒಂದು ಬೆಲೆ ಕಮ್ಮಿ ನಮ್ಗೆ, ರೈಲ್ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಇರ್ರಿ ಅಂತ ಅಂದ್ರು. ಈಗ ನಮ್ಗೆ ಇರಕ್ ಮನೆ ಇಲ್ಲ, ಮಳೆ ಬಂದ್ರೆ 3 ತೊಟ್ಟಿತ್ತಿದ್ರೆ 3 ಬಕೆಟ್ ಇಕ್ಬೇಕು. ನಮ್ಮವು ಇಲ್ಲಿ ಕೇಳ್ರಿ, ನಮ್ಮ ನೋಡಿ ಮಾತಾಡಕ್ಕೆ ಅವಕಾಶ 18 ಬಕೆಟ್ ಇಕ್ಬೇಕು ನಾವು. ಆಮೇಲೆ ನಮ್ದು ದಿಕಾರದ ಊರ್ ಬಾಗ್ಲಾಗ್ಯವಳೆ, ಯಾ ನಂಬರಿಗೆ ಮಾಡಿದ್ರು ಅದನ್ನ ಕ್ಲೀನ್ ಆಗಿ ಚೆಕ್ ಮಾಡಿ. ನಾನು ನರಸಿಂಹರಾಜಣ್ಣ, ನೀನೇನ್ ನನಗೆ ಬೇರೆ ನಾನು ಕುಡ್ಕ ಅಲ್ಲ, ನೀನ್ ಕಂಡಾಗ ನಾನೇನ ಕುಡಿತೀನ? ನೀನ್ ನೋಡೇ ಇಲ್ಲ ನಾನು, BN ನರಸಿಂಹರಾಜು ರೇ. ನಾನ್ ಕಣ್ರಿ ನರಸಿಂಹರಾಜು ರೇ. ಯಾರಣ್ಣ? ನಾನು ನರಸಿಂಹರಾಜು. ಗೊತ್ತಾಗ್ಲಿಲ್ಲ. ನಾನ್ರಿ ನರಸಿಂಹರಾಜು, ಬಳ್ಳಾಪುರ. ಗೊತ್ತಾಗ್ಲಿಲ್ಲ. ನಾನೇ ಹೇಳ್ದೆ, ನಾ BN ನರಸಿಂಹರಾಜು. ನಾನು ಅವನೇ BN ನರಸಿಂಹರಾಜು, ಬಳ್ಳಾಪುರ, ಲೇಟ್ ನರಸಿಯಪ್ಪ. ಕರೆಕ್ಟ್. ಮತ್ತೀಗ ನೀವ್ಯಾರು? ನೀವ್ಯಾರು? ನೀವ್ಯಾರು ಸ್ವಾಮಿ? ರೇ ನಾವೇ ನೀವ್ ಹೇಳಿದ್ದು. ರೇ ನೀವ್ ಹೇಳಿದಲ್ಲ ನಾವು. ನೀವ್ ಹೇಳಿರಲ್ಲ ಈಗ, ಅದೇ ನಾವು. BN ನರಸಿಂಹರಾಜು, ಲೇಟ್ ನರಸಿಯಪ್ಪ ನಾವೇ. BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬುಗುನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ಬುಗುನಹಳ್ಳಿ ತಾಲೂಕಲ್ಲ, ಬುಗುನಹಳ್ಳಿ ಪೋಸ್ಟ್. ನಮ್ಮ ಮನೆ ಮೇಲೆ ವಿಜಯ ಜ್ಯುವೆಲರ್ಸ್ ಅಂತ ಬರೋದು, ಹಳ್ಳಿ ಮರ ಐತೆ ನಮ್ಮ ಮನೆ ಪಕ್ಕ. ನಮ್ಮ ಮನೆ ತಾವ ಹಳ್ಳಿ ಮರ ಐತೆ, ರೋಡ್ ಸೈಡ್ ನಮ್ಮ ಮನೆ. ಕರೆಕ್ಟ್. ಅಲ್ಲ ಇದು ಈ ನಮ್ಮನೆ ಕರೆಕ್ಟ್ ಆಗಿ ನಮ್ಮನೆ ಅಡ್ರೆಸ್ ಹೇಳ್ತಾ ಇದ್ದೀರಾ ನೀವು? ನಮ್ಮನೆ ಅಡ್ರೆಸ್ ನೀವು ಕರೆಕ್ಟ್ ಆಗಿ ಹೇಳ್ತಾ ಇರೋದು ಇವಾಗ. ನಮ್ಮನೆ ನಮ್ಮನೆ ಅಡ್ರೆಸ್ ಹೇಳ್ತಾ ಇರೋದು. ಅಣ್ಣ ನಿಮ್ಮ ಹೆಸರೇನು ಹೇಳಿ? BN ನರಸಿಂಹರಾಜು, ಬಳ್ಳಾಪುರ, ಲೇಟ್ ನರಸಿಯಪ್ಪ, ಬುಗುನಹಳ್ಳಿ ಪೋಸ್ಟ್, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ಸ್ವಾಮಿ, ನಮ್ಮ ಹೆಸರು BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬುಗುನಹಳ್ಳಿ ತಾಲೂಕು, ತುಮಕೂರು ಜಿಲ್ಲೆ. ನಮ್ಮ ಮನೆ ಬಳ್ಳಾಪುರದಾಗ ಇರೋದು. ನಾವು ಕಿವಿಗೆ 2 ವಾಲೆ ಇಕ್ಕೊಂಡು ಗಾಡಿ ಓಡಾಡ್ತೀನಿ ನೋಡಿ, ನಾನು ಅವನು. ನೀವ್ಯಾರು ಹೇಳಿ?
ಮಾತ್ರಿಗೆ ಕಾರಣ ಇದು ಇವರು ಗುಲಾಬಿ ಹೂವಿನವರಲ್ಲ ಅದೆಂತ ಕಾಂಗ್ರೆಸ್ ಹೂವಿನವರು. ಹ್ಞೂ ನೀವು ಅಲೆ ಕೇಳ್ತೀರಲ್ಲ ಅವರು, ನಾನು ಈ ಶಾಟಕರಿ ನನ್ ಮನಸ್ನೇ ಅಲ್ಲ. ಆಯ್ತು ನೀವೇ ಅಲ್ಲನಾ ಇವ್ರೆ. ನರಸಿಂಹಣ್ಣ ಅನ್ರಿ, ಆ ನರಸಿಂಹಣ್ಣ ಅಂತ ಅಣ್ಣ ನನ್ನ ಹೆಸರು. ನಾನೇ ನರಸಿಂಹ ಅಲ್ಲ, ನಾನು ಇದು ಅಣ್ಣ ನಿಮ್ ಬಗ್ಗೆ ನೀವೇ ಕೆಟ್ಟದಾಗ ಮಾತಾಡ್ಕೊಂಬೇಡ್ರಿ. ನೀವು ಇವ್ರಲ್ವ್ರ ಅದೇ ವಿಜಯ ಜ್ಯುವೆಲರ್ಸ್ ಪೆಟ್ಟಿ ಇದು ಹಳ್ಳಿ ಮರದವರು, ಆಮೇಲೆ ಇದೆಂತದ್ದು ಕ್ಯೂ ಗಾಲಿ ಕಿಣರೆಲ್ಲ ನೀವೇ ಅಂದ್ರೆ ನಾನೇ ಶಟ ಹೇಳಣ? ನಾನೇ ನರಸಿಂಹರಾಜು ಅಂದ್ರೆ ಎಲ್ಲ ನೀವೇ ಪೂರ್ತಿ ಅಡ್ರೆಸ್ ಹೇಳಿದ್ರೆ? ಹಂಗಲ್ಲಪ್ಪ, BN ನರಸಿಂಹರಾಜು, ಲೇಟ್ ನರಸಿಯಪ್ಪ, ಬುಗುಡ್ನಳ್ಳಿ ಪೋಸ್ಟು, ತುಮಕೂರು ತಾಲೂಕು, ತುಮಕೂರು ಜಿಲ್ಲೆ. ನಮ್ಮ ಮನೆ ರೋಡ್ ಪಕ್ಕ ನಮ್ಮ ಮನೆ ಐತಿ, ಸೀಟಿನ ಮನೆ. ಇಲ್ಲಿ ನಾಯಿ ಪಡ್ಕೊಂತೈತಿ, ಅಲ್ಲಿ ಅದೇ ಬಡ್ಕೊಂತೈತಿ. ನಮ್ ಏನಪ್ಪ ನಾವು ಶಿವ ಅಂತ ಯಾರೋ ದುಡ್ಡನಾರ ಪಡ್ನಾರ ಕೊಡೋರು ಅಂತಂದ್ರೆ ಇದು ಹೇಳಿದ್ದೆಲ್ಲನಾ ನೀನೇ? ಅಣ್ಣ ನಮ್ಮನೆ ಮುಂದೆ ಹಳ್ಳಿ ಮರ ಐತಲ್ಲ, ರೋಡ್ ಪಕ್ಕದಾಗೆ ಹಳ್ಳಿ ಮರ ಐತಲ್ಲ, ನಮ್ಮನೆ ಮುಂದೆ ಒಂದ್ ಕಾರ್ ನಿಂತ್ಕೊಂಡೈತಿ ನೋಡ್ರಿ, ಅವ್ರು ಅಲ್ವ ನಾವು? ಆಯ್ತು ಸ್ವಾಮಿ, ನೀವು ಒಳ್ಳೇದಾಗ್ಲಿ. ಏನಕ್ಕೆ ಫೋನ್ ಮಾಡಿದ್ದು? ಅದೇ ನಮ್ಮ ಮನೆಗೆ ಒಂದ್ ಫಂಕ್ಷನ್ ಇತ್ತು. ಯಾರ ಮನೆಗೆ? ನಮ್ಮ ಮನೆಗೆ, ಬಳ್ಳಾಪುರದಲ್ಲಿ. ಬಳ್ಳಾಪುರದಲ್ಲಿ ಫಂಕ್ಷನ್ ಇರೋದು ವಿಜಯ್ ಜ್ಯುವೆಲರ್ಸ್. ಆಮೇಲೆ ಅಯ್ಯೋ ಇವ್ ತಾಯಿ ನಾಯಿ ಓಡ್ಸಲ್ಲ ಮಗ ನಾಯ. ಕಲ್ತಂಡ್ ಹಾಕ್ರಿ, ಹಾಕು. ಅಲ್ಲೂ ಬಂದೈತ್ರ ನಾಯಿ? ನಮ್ಮನೆ ನಾಯಿ ಬಂದೈತ್ ನೋಡಿ ಸ್ವಾಮಿ, ನಮ್ಮ ಬಡ್ಕೊಂಡಿದೆ. ಓಡ್ಸ ಓಡ್ಸು. ಏನ ಗೊತ್ತ, ಯಾವ್ದೋ ಕಳಿಸ್ಕೊಂಡ ಕಾಣ್ತೈತಿ, ವಿಕೆಟ್ ಯಾರೋ ಹೊಲ್ದಂಗ್ ಕಾಣ್ತಾರ ಮಗ. ಯಾಕೋ ನಾಯಿ ಹೂ ಅಂತಿದ್. ಇಡೋಣ ಸ್ವಾಮಿ, ನಾವು ಯಾಕೆ ಅಲೋ ಅನ್ನಂಗ ಆಗ್ತೈತಿ. ಈಗ ತಲೆ ಕೆಟ್ಟೋಗ್ತಾ ಇತ್ತು ನನಗೆ. ತಲೆ ಹಾಕಣ ಕೆಡೋದ್ರಾಗ ಏನಾಯ್ತಣ್ಣ, ನೀವು ನನಗ್ ಕೊಡೋಂಥದ್ದು ಏನಿಲ್ಲ, ನಾನ್ ನಿಮಗ್ ಕೊಡೋಂಥದ್ದು ಏನಿಲ್ಲ. ಹಿಂಗ ಯಾಕೆ ಹೇಳ್ತೀರ? ಕರೆಕ್ಟ್ ಆಗಿ ನಾನು ಇವಾಗ ನೀವೆಲ್ಲ ಹೇಳಿದ ಅಡ್ರೆಸ್ ಆಗಿ ಆರಾಮಾಗಿ ಹಿಂಗೆ ಊಟ ಮಾಡಿ ಲೇಟ್ ಕಾಯ್ಕೊಂಡು ಕುಂತಿದೀನಿ. ಇವಾಗ ಎಲ್ಲ ಪೂರ್ತಿ ನೀವ್ ಹೇಳಿರ ಅಣ್ಣ. ಜೀವನದಲ್ಲಿ ಊಟ ತಿಂಡಿ ನೆಮ್ಮದಿ ಅವೆಲ್ಲ ಇದು 3 ಹೊತ್ತಿಗೊಂದಿನ ಊಟ ಮಾಡೋರು, ಅದನ್ನೇ ಊಟ ಮಾಡೋದು. ಏನೇ ಸ್ವಾಮಿ ಇದ್ರಾಗೆ ಒಂದಿನ ಈಗ ಬಾಂದ್ರೆ ಈಗ ಹೋಗ್ಬೇಕು. ಎಲ್ಲಿಗೆ? ಊರ್ ಹೋಗ್ತೀರಾ? ಈಗ ಬಾ ಅಂದ್ರೆ ಊರ್ ಹೋಗ್ತೀರಾ? ಅಲ್ಲ ಸ್ವಾಮಿ, ನಾವು ಇವಾಗ ಪರಮಾತ್ಮ ಈಗ ಬಾ ನಿಂದ ಆಗೋಯ್ತು, ನಿಂದು ಭೂಮಿ ಮೇಲೆ ಇರೋದು ಅಂತ ಅಂದ್ರೆ ಹೋಗ್ಲೇಬೇಕು. ಕರೆಕ್ಟ್. ಅದನ್ನ ನಾನು ಹೇಳಿದ್ ಸ್ವಾಮಿ. ಹೋಗಂಗಿದ್ರೆ ಹೋಗ್ಬಿಡ್ರಿ ಮತ್ತೆ ಊರಿಗೆ. ಊರಿಗೆಲ್ಲ ಹೇಳಿದ್ ನಾನು. ಊರಿಗೆಲ್ಲ ಇದು ಹುಟ್ಟಿಸಿದನು ಪರಮಾತ್ಮ, ಅವ್ನು ಯಾವಾಗ ಕರ್ಕಂತ ನಾವು ಹೋಗ್ಲೇಬೇಕಲ್ರ. ಇವಾಗ ನಾವು ಬರಲ್ಲ ಅಂದ್ರೆ ಬಿಡ್ತಾರ? ಬರಲ್ಲ ಅಂತ ಹೇಳ್ರಿ. ನಾನ್ ಬರಲ್ಲ ಅಂತ ಅಂದ್ರೆ ನೆಂಟ್ರ ಮನೆಗ್ ಬರಲ್ಲ, ನೀವು ಇವತ್ತು ದಿನ ಜಾತ್ರೆನೋ ಹಬ್ಬನೋ ಹರಿದಿನನೋ ಮಾಡ್ಕೊಳ್ರಿ ಅಂತ ಹೇಳ್ಬಹುದು. ಆಮೇಲೆ ಇವತ್ತು ಕೆಲ್ಸಕ್ ಬರಲ್ಲ, ನನ್ಗೆ ಹುಷಾರಿಲ್ಲ ಅಂತ ಹೇಳ್ಬಹುದು. ಇದು ಫೋನ್ ಮಾಡಿ ಹೇಳಕ್ಕೆ ಇವರು ನಮ್ಮನ್ ಭೂಮಿಗೆ ಹುಟ್ಟಿಸಿ ಕಳಿಸೋರಲ್ಲ ಪರಮಾತ್ಮ. ನಿಮ್ ತಂದೆ ತಾಯಿ ಹೆಸರು ಹೇಳಿ. ನಿಮ್ ತಂದೆ ತಾಯಿ ಹೆಸರು? ನರ್ಸಿಯಪ್ಪ ಲೇಟ್. ಮತ್ತೆ ಈಗ ನೀವೇನು ಹೇಳ್ತಿದ್ದೀರ, ನಾವು ಹುಟ್ಟಿಸ್ತಾರ ದೇವ್ರು ಅಂತಿದ್ದೀರಾ? ಯಾರು ಇವನು ಕಲಬೆರಕೆ ಸುಕ್ಕ ಕುಡಿಯ ನನ್ನ ಮಗ ನನ್ನ ಕಾಣುತ್ತೆ. ಇವ್ರ ಸ್ವಾಮಿ ಬುದ್ಧಿ ಅಲ್ಲ, ನರಸಿಂಹರಾಜು, ಬಳ್ಳಾಪುರ. ಏನಪ್ಪ ಹಿಂಗಾಗ್ಬೋದು ಕತೆ, ಎಲ್ಲ ಉಲ್ಟಾ ಆಗ್ಬೋದಲ್ಲ. ಇದು ನಾನು ಹುಟ್ಟಿಸ್ತು ನಮ್ ತಂದೆ ತಾಯಿ ಹುಟ್ಟಿಸಿರೋದು. ನಾನ್ ಹೇಳಿದ್ದು ಭಗವಂತ ಈಗ ಬಾ ಅಂದ್ರೆ ಇವ್ ನೋಡ್ದ ನಮ್ಮ ಊರಾಗ ಇವತ್ ಮಧ್ಯಾಹ್ನದಾಗ ಇದ್ಕಿದ್ದಂಗೆ ಬಂದ್ ಕೆರೆ ಒಳಗ್ ಬಿದ್ದು ಹೋದ್ರತ್ತ, ಗಾಡಿಯಾಗ ಬಂದು. ಎಷ್ಟ್ ಜನ? ಇಬ್ರು. ಅವಾಗ ಹಂಗೆ ಹೋದ್ಮಕ್ಕ ಕಲ್ಲು ಹೊಡ್ಕೊಂಡ್ರು, ತಗೊಂಡ್ ಹೋದ್ರು, ಏನಾಗಿ ಹೋದ್ರು ಹಾಸ್ಪಿಟ್ಲಿಗೆ. ಅವಾಗ ಹಂಗೆ. ಯಾವ ಊರಾಗೆ? ನಮ್ಮೂರ್ ಬಳ್ಳಾಪುರದಾಗೆ. ನಮ್ಮೂರಾಗ ಬಳ್ಳಾಪುರದಾಗ ಏನೂ ಆಗಿಲ್ಲ ಅಂತ, ಯಾವ ಆಕ್ಸಿಡೆಂಟ್ ಆಗಿಲ್ಲ ಬಿಡ್ರಿ. ಇಲ್ಲ ಒಟ್ನಾಗ ನಮ್ಮೂರಾಗ ಇವತ್ ಮಧ್ಯಾಹ್ನ 3 ಗಂಟೆ 4 ಗಂಟೆನಾಗ ಅದನ್ನ ನೋಡಿ ಬಂದು ತಲೆ ಸುತ್ತ ಬಂದಂಗಾಗಿ ಮನೆ ಕಡೆ ನೀವ್ ಎಲ್ಲಿ ಇರೋದಣ್ಣ? ನಾವು
ರೋಡ್ ಪಕ್ಕನೇ ಇರೋದ್ ಮನೆ ಗೇಟ್ಗೂ ನಮ್ ಮನೆಗೂ ಹತ್ರನೇ. ಅಲ್ಲಣ್ಣ ಯಾವ ಊರ್ ನಿಮ್ದು ಅಂದೆ. ಆ ನಿಮ್ದು ಯಾವ ಊರಣ್ಣ? ಓಯ್ ಯಾರನ ಇದು ತಲೆ ಲೂಸ್ ಆಗಿರೋದು ಮಾತಾಡಿದ್ದು ಮಾಡು. ನನಗೆ ಇನ್ನ ಲೂಸ್ ಆಗಿರ್ಲಿಲ್ಲ, ಈಗ ಲೂಸ್ ಆಗ್ತಾ ಐತೆ. ರೇ ಅಣ್ಣಾರೇ, ಬಳ್ಳಾಪುರ ನಮ್ದು. ಅಗಳ ನಿಮ್ದು ಬಳ್ಳಾಪುರ ಆಗ್ಲಿ ಒಪ್ಕೊಂಡೆ, ಮತ್ತೆ ನಮ್ದು ಎಲ್ಲ ನೀನೇ ಬಳ್ಳಾಪುರ. ಪೂರ್ತಿ ಅಲ್ಲ ಪೂರ್ತಿ ನೀನೆ ಅಡ್ರೆಸ್, ನಾನು ಇರೋ ಜಾಗ ಎಲ್ಲ ಅಡ್ರೆಸ್ ಹೇಳ್ತಿರ್ಗ ಯಾವ ಊರು ಅಂದ್ರೆ. ಅಣ್ಣ ನಮ್ದು ಬಳ್ಳಾಪುರನೇ. ಏನ್ ಕಣ ಈ ತರ ಮಾತಾಡ್ತಿದೀನಿ ನೀನು? ನಮ್ದು ಆ ನಮ್ದು ನಮ್ದು ಬಳ್ಳಾಪುರ, ಅದೇ ರೋಡ್ ಪಕ್ಕ ಮನೆ ಐತಲ್ಲ, ಸೀಟಿನ ಮನೆ. ಅಲ್ಲ ನಮ್ದು ಮನೆ. ನೀವ್ ಹೇಳಿ ಎಲ್ಲಿರೋದ್ ನೀವು, ನಂಗೇನ್ ಗೊತ್ತು? ನಮ್ದು ಇದ್ರಲ್ಲಿ ಸಿಂಗಾಪುರದಲ್ಲಿರೋದು ನಮ್ದು ಮನೆ. ಸಿಂಗಾಪುರದಲ್ಲಿರೋದು ಇದ್ರಲ್ಲಿ ಸಮುದ್ರದ ಮ್ಯಾಗಡೆಗೆ ಇರೋದು ನಮ್ಮ ಮನೆ. ಓ ಹಂಗ. ಅಲ್ಲಿ ಓ. ಅಲ್ಲಿ ಆಕ್ಸಿಡೆಂಟ್ ಆಯ್ತಾ ಕೆರೆತವ? ಬಳ್ಳಾಪುರದಾಗ ಆಗಿರೋದು. ಅಲ್ಲ ಸ್ವಾಮಿ, ಸಿಂಗಾಪುರದಲ್ಲಿ ಸಮುದ್ರದ ಮೇಲೆ ನಿಮ್ ಮನೆ ಇರೋದು. ಆ ಸಮುದ್ರದ ತವ ಕೆರೆ ಇತ್ತು, ಅಲ್ಲಿ ಆಕ್ಸಿಡೆಂಟ್ ಆಗಿರೋದ? ಯಾರಿಗೂ ಮಧ್ಯಾಹ್ನ ಇಬ್ರು ಆಗಿತ್ತು ಅಂದ್ರಲ್ಲ. ಎಷ್ಟು ಕೊಡ್ತಿರ್ಬೇಕು ನನ್ನ ಮಗ.